ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಸೊ ಇವತ್ತು ಆ್ಯಕ್ಚುಲಿ ಇದೊಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ, ಆದರೆ ವ್ಲಾಗ್ನ ಕಡೆ ತನಕ ನೋಡಿ ಆಯಿತಾ, ಮಿಸ್ ಮಾಡಿಬಿಡಿ. ಯಾಕಂತಂದರೆ ನಾವು ಹೋಗಿರೋ ರೆಸಾರ್ಟ್ ಒಂಥರ ತುಂಬಾ ಯೂನೀಕ್ ಆಗಿದೆ ಮತ್ತು ತುಂಬಾ ಸುಂದರವಾಗಿದೆ. ಪ್ರಕೃತಿ ಮಧ್ಯದಲ್ಲಿ ಒಂದು ಅದ್ಭುತವಾದ ಒಂದು ಜಾಗಕ್ಕೆ ನಾವು ಹೋಗಿದ್ದು. ಎಲ್ಲಿಗೆ ಹೋಗಿದ್ವಿ, ಅಲ್ಲೆಲ್ಲ ಹೇಗಿತ್ತು ಅಂತ ಇಡೀ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ತಪ್ಪದೆ ವಿಡಿಯೋನ ಕಡೆ ತನಕ ನೋಡಿ ಆಯಿತಾ. ಸೊ ಮಕ್ಕಳಿದ್ದಾಗ ಈ ಥರ ಹಿಂದೆ ಒಂದು ಬೆಡ್ ರೆಡಿ ಮಾಡ್ಕೊಂಡು ಹೋಗೋದು ಎಂಥ ಒಳ್ಳೆ ಕೆಲಸ ಅಂತಂದರೆ, ಮಕ್ಕಳು ಮಲ್ಕೊಂಡಾಗ ಆರಾಮಾಗಿ ಇಬ್ಬರೂ ಮಲಗಿಸ್ಬಿಟ್ಟು ನಾವು ಒಂದು ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಬೋದು. ಅಟ್ಲೀಸ್ಟ್ ಅವ್ರು ಮಲ್ಕೊಂಡಿರೋ ಅಷ್ಟೊತ್ತಾದ್ರೂ ಆರಾಮಾಗಿರುತ್ತೆ. ಅದಾದಮೇಲೆ ಎದ್ಮೇಲೆ ಅವ್ರು ಆಟ ಆಡ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಇಬ್ಬರು ಆಟ ಆಡಿಕೊಂಡು ತರಲೆ ಮಾಡಿಕೊಂಡು ಬರ್ತಾ ಇರ್ತಾರೆ. ಹಿಂದಿನ ದಿನ ಅಂದರೆ ಈ ಕಾರ್ ಸೀಟೆಲ್ಲ ರೆಡಿ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಕಾರ್ನಲ್ಲೂ ಇಟ್ಟಾಗಿತ್ತು. ಮಾರನೇ ದಿನ ಬೆಳಗ್ಗೆ ಬೇಗ 4 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ದೇವ್ರ ದೀಪ ಎಲ್ಲ ಹಚ್ಚಿ ರೆಡಿಯಾಗಿ ಹೊರಡ್ಬೇಕು. ಇವಾಗ ಬೆಳಗ್ಗೆನೇ ಬೇಗ ಎದ್ದು ಹೊರಡೋದ್ರಿಂದ ತುಂಬ ಅಡ್ವಾಂಟೇಜಸ್ಸು. ಈ ಒಂದು ಟ್ರಾಫಿಕ್ ಏನೂ ಇರೋದಿಲ್ಲ, ಆರಾಮಾಗಿ ಹೋಗ್ಬೋದು. ಮತ್ತೊಂದು ಮಕ್ಕಳು ಮಲಗಿರ್ತಾರೆ ಅಲ್ಲಿ ಮಾರ್ನಿಂಗು, ಹಾಗಾಗಿ ಒಂದು 9 ಗಂಟೆವರೆಗೂ ಅವ್ರು ಎದ್ದೇಳಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸು. ಹಾಗಾಗಿ ಬೇಗ ಕವರ್ ಮಾಡಿಬಿಡ್ಬೋದು, ಮಧ್ಯದಲ್ಲಿ ನಿಲ್ಲಿಸ್ಬೇಕು ಅನ್ನೋ ಒಂದು ಟೆನ್ಷನ್ ಇರೋದಿಲ್ಲ. ಮತ್ತೊಂದು ಏನಂದರೆ 8 ಗಂಟೆಗಳ ಕಾಲ ಜರ್ನಿ ಇದೆ. ಸೊ ಬೇಗ ಹೊರಟ್ರೇ ಅಲ್ಲಿ ಚೆಕ್-ಇನ್ ಟೈಮಿಗೆ ರೀಚ್ ಆಗೋಕ್ಕಾಗತ್ತೆ. ಹಾಗಾಗಿ ಆದಷ್ಟು ಬೇಗ ಎದ್ದು ಹೊರಡ್ತಾ ಇದ್ದೀವಿ. ಹಲೋ, ಈಗ ಸಮಯ 5 ಗಂಟೆ. ಬೇಗ ಎದ್ದು ಎಲ್ಲ ರೆಡಿಯಾಗಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಈಗ ಇನ್ನೇನು ಹೊರಡ್ಬೇಕು. ನಾವು ಕೊಯಂಬತ್ತೂರ್ವರೆಗೂ ಹೋಗಬೇಕು. ಆಲ್ಮೋಸ್ಟ್ 8 ಗಂಟೆಗಳ ಕಾಲ ಜರ್ನಿ ಇಲ್ಲಿಂದ ರೆಸಾರ್ಟ್ವರೆಗೂ. ಹಾಗಾಗಿ ಬೇಗ ಹೊರಟ್ರೆ ಬೇಗ ತಲುಪ್ಬೋದು. ಅದು ಅಲ್ಲದೆ ಅರ್ಲಿ ಮಾರ್ನಿಂಗ್ ಹೊರಟ್ರೆ ಟ್ರಾಫಿಕ್ ಅದು ಇದು ಏನೂ ಇರಲ್ಲ ಅಂತ ಹೇಳಿ ಬೇಗ ರೆಡಿಯಾಗಿದ್ದೀವಿ. ಮತ್ತು ಅದಕ್ಕೆ ಮುಂಚೆ ಮಗುಗೆ ಒಂದು ಸ್ವಲ್ಪ ತಿಂಡಿ ಏನಾದರೂ ಮಾಡ್ಕೊಂಬಿಡೋಣ. ಹೋಟ್ಲಲ್ಲಿ ಅವ್ನು ಅಷ್ಟಾಗಿ ತಿನ್ನೋದಿಲ್ಲ, ಚೂರು ತಿಂತಾನೆ. ಮನೆಯಿಂದನೇ ಏನಾದ್ರು ಮಾಡ್ಕೊಂಬಿಟ್ರೆ ಅಂದವೇ ಅವನಿಗೆ ತಿನ್ನಿಸ್ಕೊಂಬಿಡ್ಬೋದು ಅಂತ ಹೇಳಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾಗ, ಅದು ನಮ್ಮ ಅನಿರುದ್ಧನ ವಯಸ್ಸಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೀವಿ ಅಂತಂದರೆ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕಾಗುತ್ತೆ. 2-2.5 ವರ್ಷ ಅಂತಂದರೆ ಪರವಾಗಿಲ್ಲ, ಹೋಟ್ಲಲ್ಲಿ ಏನಾದ್ರು ತಿನ್ನಿಸ್ಬೋದು. ಮೊಸರನ್ನೋ ಇಲ್ಲ ಇಡ್ಲಿ ಅಂಥದ್ದೆಲ್ಲ ತಿನ್ಕೊಂಬಿಡ್ತಾರೆ. ಇವನಿಗೆ ಇನ್ನೂ ಅಭ್ಯಾಸ ಆಗಿಲ್ಲ, ಮಾಡೂ ಇಲ್ಲ ನಾನು. ಹಾಗಾಗಿ ಮನೆಯಿಂದಲೇ ಎಲ್ಲಿ ಹೊರಟ್ರು ತಿಂಡಿ ಮಾಡ್ಕೊಂಬಿಡ್ತೀನಿ. ಅಲ್ಲಿಗೆ ಇಂಡಕ್ಷನು ಮತ್ತು ಸ್ವಲ್ಪ ಅಕ್ಕಿ ಬೇಳೆ ಇದೆಲ್ಲ ತೊಗೊಂಡು ಹೋಗಿರ್ತೀನಿ, ಅಲ್ಲೇ ಎಲ್ಲ ಮಾಡಿ ಕೊಡ್ತೀನಿ. ಟ್ರಾವೆಲ್ ಕುಕ್ಕಿಂಗ್ ಬ್ಯಾಗ್ ಅಂತಲೇ ಇಟ್ಬಿಟ್ಟಿದ್ದೀನಿ. ನಾವು ಸ್ವಲ್ಪ ಜಾಸ್ತಿನೇ ಓಡಾಡೋದು, ಹಾಗಾಗಿ ಎಲ್ಲಿ ಹೊರಟ್ರೂ ಒಂದು ಇಂಡಕ್ಷನ್ ಸ್ಟವ್, ಒಂದು ಪುಟಾಣಿ ಬಾಣಲೆ, ಒಂದು ಕುಕ್ಕರು, ಒಂದು ಚಿಕ್ಕ ಸೌಟು, ಒಂದು ಪುಟ್ಟ ತಟ್ಟೆ, ಪುಟಾಣಿ ತುಪ್ಪದ ಡಬ್ಬಿ ಇದನ್ನೆಲ್ಲ ಕ್ಯಾರಿ ಮಾಡ್ತೀನಿ. ಸೊ ಇದೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ಅಲ್ಲಿ ಹೋಗಿ ಅವ್ನು ಊಟ ಮಾಡಲಿಲ್ಲ ಅಂದರೆ ಮತ್ತು ಅದೇ ಒಂದು ಟೆನ್ಷನ್ ಆಗಿಬಿಡುತ್ತೆ. ಎಷ್ಟು ಬೇಗ ಬೆಳಕಾಗೋಗುತ್ತೆ ಅಂತಂದರೆ 5:15 ಆಗಲೇ ಬೆಳಕಾಗಿ ಕಾಣಿಸ್ತಾ ಇದೆ. ಸರಿ, ಮಗು ಇನ್ನೂ ಮಲಗಿತ್ತು. ಸಮನ್ವಿ ಎದ್ಬಿಡ್ತಾಳೆ. ಈ ಥರ ಎತ್ಕೊಂಬಂದು ಕಾರಲ್ಲಿ ಕೂರಿಸಿದ ತಕ್ಷಣ ಎದ್ಬಿಡ್ತಾಳೆ. ಇವನು ಸಾಮಾನ್ಯ ಹೇಳ್ತಾನೆ, ಇವತ್ತು ಎತ್ಕೊಂಡು ಬರಬೇಕಾದ್ರೆ ಎದ್ದೇ ಇರಲಿಲ್ಲ. ಪರವಾಗಿಲ್ಲ ಮಲಗಿದ್ದಾನೆ, ಹಾಗೆ ಮಲಗಿಸ್ಕೊಂಡು ಹೋಗ್ಬಿಡ್ಬೋದು ಅಂತ ಅಂದ್ಕೊಂಡೆ. ಆದರೆ ಎದ್ಬಿಟ್ಟ. ಆದರೆ ಎದ್ದು ಗಲಾಟೆ ಎಲ್ಲ ಏನೂ ಮಾಡಲ್ಲ. ಎದ್ದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿರ್ತಾನೆ, ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಅದಾದಮೇಲೆ ನಿದ್ದೆ ಬಂದ ತಕ್ಷಣ ಹಾಗೆ ಮಲ್ಕೊಂಬಿಡ್ತಾನೆ. ತುಂಬ ಜನ ಮಗುಗೆ ಹಾಲು ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ದೀರಾ ಇನ್ನೂ, ಇಲ್ಲ ಸ್ಟಾಪ್ ಮಾಡಿದ್ದೀರಾ ಅಂತ ಕೇಳ್ತಾಯಿದ್ರಿ ಅಲ್ವಾ. ಇನ್ನು ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ದೀನಿ, 2 ವರ್ಷದವರೆಗೂ ಮಾಡೋಣ ಅಂತ ಹೇಳಿ. ಮತ್ತೊಂದು ಏನು ಅಂತಂದರೆ ನನಗೆ ತುಂಬ ಇಷ್ಟ. ಇನ್ನೊಂದು ಏನು ಅಂತಂದರೆ, ಅವ್ರಿಗೇನಾದ್ರು ತುಂಬ ಹಠ ಮಾಡಿದ್ರು, ಗಲಾಟೆ ಮಾಡೋದು ಅಂದರೆ ಈಸಿ ಸೊಲ್ಯೂಷನ್ ಅದು. ಎಷ್ಟೇ ಹಠ ಮಾಡ್ತಿದ್ರು ಒಂಚೂರು ಹಾಲು ಕೊಟ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಮತ್ತೇನು ಗೊತ್ತಾ, ಸಮನ್ವಿ ರಜೆ ಶುರುವಾದಾಗಿಂದಲೂ ಹೋಗಬೇಕು, ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾನೇ ಇದ್ವಿ. ಆದರೆ ಜಾನು ಬ್ಯುಸಿ ಇದ್ದಿದ್ದರಿಂದ ನಾವು ಯಾವುದೇ ಟ್ರಿಪ್ ಪ್ಲ್ಯಾನ್ ಮಾಡಿರಲಿಲ್ಲ. ಸರಿ, ಇನ್ನೇನು ಅವಳು ಸ್ಕೂಲ್ ಶುರುನೇ ಆಗಿಬಿಡತ್ತೆ ಅಂತ ಅಂದಾಗ ಸರಿ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಜೂನ್ ಫಸ್ಟ್ ವೀಕಲ್ಲೇ ನಾವು ಹೋಗಿದ್ದು. ಸೊ ನಾವಿವಾಗ ಕೊಯಂಬತ್ತೂರು ಅಂದರೆ ತಮಿಳ್ನಾಡು, ಕೊಯಂಬತ್ತೂರು ಮತ್ತು ತಮಿಳ್ನಾಡು ಕೇರಳ ಬಾರ್ಡ್ರಲ್ಲಿ ಆನೆಕಟ್ಟಿ ಅಂತ ಇದೆ. ಅಲ್ಲಿ ಬೆಟ್ಟದ ಮೇಲೆ ಟಸ್ಕರ್ ಹಿಲ್ ರೆಸಾರ್ಟ್ ಅಂತ ಇದೆ. ಬಹಳನೇ ಒಂದು ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ, ಅಷ್ಟು ಸುಂದರವಾಗಿರುತ್ತೆ, ಅಷ್ಟು ನೇಚರಿಗೆ ಹತ್ತಿರವಾಗಿರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅಷ್ಟು ಚೆನ್ನಾಗಿರೋ ಒಂದು ರೆಸಾರ್ಟ್. ಬೆಳಿಗ್ಗೆ ಒಂದು 5:30 ಹಾಗೆ ಹೊರಟಿದ್ದಕ್ಕೆ ಕರೆಕ್ಟಾಗಿ 2:15 ಹಾಗೆ ಬಂದ್ವಿ, ರೆಸಾರ್ಟ್ ತಲುಪಿದ್ವಿ. ಆ್ಯಕ್ಚುಲಿ ನಾವು ಇದನ್ನು ಕೊಯಂಬತ್ತೂರಲ್ಲಿರೋ ರೆಸಾರ್ಟ್ ಅಂತ ಅಂದ್ಕೊಂಡು, ಕೊಯಂಬತ್ತೂರು ಅಂದರೆ ಸ್ವಲ್ಪ ಬಿಸಿಲಿರುತ್ತೆ, ಸೆಕೆ ಇರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಹೋಗಿದ್ದು. ನಾವು ಜಾಕೆಟ್ಸು ಸ್ವೆಟರ್ಸ್ ಎಲ್ಲ ತೊಗೊಂಡಿರಲಿಲ್ಲ. ಸಾಮಾನ್ಯ
ತೊಗೊಂಡು ಹೋಗಲ್ಲ, ಅಥವಾ ಸೆಕೆ ಇರುತ್ತೆ ಯಾಕೆ ಅಂತ. ಮಕ್ಕಳಿಗೆ ಅಂತ ಲಾಸ್ಟ್ ಮೂಮೆಂಟಲ್ಲಿ ಒಂದು ಸ್ವೆಟರ್ ಮಾತ್ರ ಇಟ್ಕೊಂಡಿದ್ದೆ. ಅಲ್ಲಿ ಹೋದ ತಕ್ಷಣ ಫುಲ್ಲು ಒಂಥರ ಚಳಿ ಗಾಳಿ ಬೀಸ್ತಾ ಇತ್ತು. ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಇದು ಸಾಮಾನ್ಯ ಎಲ್ಲ ಕಡೆ ವೆಲ್ಕಮ್ ಡ್ರಿಂಕ್ಸ್ ಅಂತಂದರೆ ಜ್ಯೂಸ್ ಕೊಡ್ತಾರೆ ಅಲ್ವಾ, ಇಲ್ಲಿ ಬಿಸಿ ಬಿಸಿ ಆಗಿರೋ ಅಂಥ ಒಂದು ಲೆಮನ್ ಟೀ ಕೊಟ್ಟಿದ್ರು. ಅದು ಒಂದು ತುಂಬಾ ಕ್ಯೂಟ್ ಆದ ಒಂದು ಪುಟಾಣಿ ಮಗ್ಗು. ಅದು ನೋಡಿದರೆ ನಂಗೆ ತುಂಬ ಇಷ್ಟ ಆಯಿತು. ಸರಿ ಚೆಕ್ ಇನ್ ಪ್ರಾಸೆಸ್ ರಿಸೆಪ್ಷನಲ್ಲಿ ಯಾವ ರೂಮ್ ಅಲಾಟ್ಮೆಂಟು ಅಂತೆಲ್ಲ ಜಾನು ಮಾತಾಡುವಷ್ಟರಲ್ಲಿ ನಾವು ಆಚೆ ಹಾಗೆ ಒಂದು ರೌಂಡ್ ಹಾಗೆ ನೋಡ್ತಾ ಇದ್ವಿ. ಈ ರೆಸಾರ್ಟ್ ವಿಶೇಷತೆ ಏನು ಅಂತಂದರೆ ಯಾವ ಕಡೆ ನೋಡಿದ್ರು ಬರೀ ಆನೆ 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 ಅದೇ ಕಾಣಿಸುತ್ತೆ. ಆನೆ ಚಿತ್ರ, ಆನೆ ಪೇಂಟಿಂಗು, ಆನೆ ಕಾರ್ವಿಂಗ್ಸು, ಬರೀ ಆನೆಯಲ್ಲೇ. ಅದಕ್ಕೆ ಟಸ್ಕರ್ ಹಿಲ್ ರೆಸಾರ್ಟ್ ಅಂತ. ಮತ್ತು ಈ ಜಾಗ ಕಟ್ಟಿರೋದು ಆನೆಗಳು ಓಡಾಡ್ತಿದ್ದ ಜಾಗ ಅಂತೆ. ಆನೆ ಕಟ್ಟಿ ಅಂತಂದರೆ ಆನೆಗಳ ಕಟ್ಟೆ ಅಂತ ಅಥವಾ ನಮ್ಮ ಮಲಯಾಳಮಲ್ಲಿ. ಸೊ ಹಾಗಾಗಿ ಆನೆಗಳು ಓಡಾಡ್ತಿದ್ರಂತೆ ಈ ರೆಸಾರ್ಟ್ ಎಲ್ಲ ಕಟ್ಟಕ್ಕೆ ಮುಂಚೆ. ರೆಸಾರ್ಟ್ ಕಟ್ಟಿದ ಮೇಲೂ ಆನೆಗಳು ಕೆಲವು ಸಲ ಬಂದು ಹೋಗ್ತಾ ಇದ್ವಂತೆ. ಅದಾದಮೇಲೆ ಒಂದು 2-3 ದಿನಗಳು ಬಂದು ನೋಡ್ತಂತೆ. ಅದಾದಮೇಲೆ ಬಂದೇ ಇಲ್ಲ ಅಂತ ಹೇಳ್ತಾಯಿದ್ರು ಅಲ್ಲಿಯವರು. ಆಗನ್ನಿಸ್ತು, ಅಯ್ಯೋ ಪಾಪ ಆನೆಗಳು ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ವು, ಇಲ್ಲೆಲ್ಲ ಇದು ಮಾಡಿ ರೆಸಾರ್ಟ್ ಕಟ್ಬಿಟ್ರು, ಮತ್ತು ಎಲ್ಲಿ ಹೋಗಿರುತ್ತೆ ಆನೆ ಅಂತ ಒಂದು ಥಾಟ್ ಬಂತು ಮನಸ್ಸಿಗೆ. ಕೆಲವು ಸಲ ಅನಿಸುತ್ತೆ ನಾವು ಮನುಷ್ಯರು ಎಷ್ಟು ಸ್ವಾರ್ಥಿಗಳಲ್ವ. ನಮ್ಮ ಮನೆಗೆ ಯಾವುದಾದ್ರೂ ಒಂದು ಚಿಕ್ಕ ಇರುವೆನೋ ಪ್ರಾಣಿಗಳು ಬಂದರೆ ಇಟ್ಕೊಳ್ಳೋದೇ ಇಲ್ಲ, ಓಡಿಸ್ಬಿಡ್ತೀವಿ. ಅದೇ ಪ್ರಾಣಿಗಳಿರೋ ಜಾಗಕ್ಕೆ ಅದ್ರ ಮನೆಗೆ ಹೋಗಿ ನಾವೆಲ್ಲ ಎಕ್ಸ್ಪ್ಲೋಯ್ಟ್ ಮಾಡಿ ನಮಗೇನು ಬೇಕೋ ಅದನ್ನೇ ಮಾಡ್ಕೊಳ್ತೀವಲ್ವ ಅಂತ ಅನಿಸುತ್ತೆ. ಸರಿ ರೆಸಾರ್ಟ್ ಚೆಕ್ಕಿನ್ ಎಲ್ಲ ಮಾಡಿ ಅದಾದಮೇಲೆ ರೂಮಿಗೆ ಬಂದು ಫಸ್ಟು ಊಟ ಮಾಡಿದ್ವಿ. ತುಂಬ ಹೊತ್ತು ಹೊಟ್ಟೆ ಆಗಿತ್ತಲ್ಲ, ಹೊಟ್ಟೆ ಹಸಿವಾಗ್ತಿತ್ತು. ನಾವು ಊಟ ಮಾಡಿ ಮಗುಗೆಲ್ಲ ಊಟ ಮಾಡಿಸಿ ಹೋದ ತಕ್ಷಣ ಮಕ್ಕಳಂತೂ ಬರೀ ಪೂಲ್ ಹೋಗೋಣ ಫಸ್ಟು ಅಂತ ಕುಣಿತಾ ಇದ್ರು. ಸರಿ ಊಟ ಮಾಡಿದ್ರೇ ಪೂಲ್ ಅಂತ ಹೇಳಿ ಇಬ್ರಿಗೂ ಊಟ ಎಲ್ಲ ಮಾಡಿಸಿ ಸರಿ ಪೂಲಲ್ಲಿ ಆಟ ಆಡೋಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಮನ್ವಿ ಅಂತೂ ಫುಲ್ ಎಕ್ಸೈಟ್ಮೆಂಟು. ಆ್ಯಕ್ಚುಲಿ ಇಲ್ಲೇ ಮನೇಲಿದ್ದಾಗಲೇ ನೀವು ಹಳೆ ವ್ಲಾಗ್ಸ್ ನೋಡಿರ್ತೀರ ಅಲ್ವಾ, ಮನೇಲಿರೋ ಬಾತ್ ಟಬ್ಬಲ್ಲೇ ಕೂತ್ಕೊಂಡು ನೀರಲ್ಲಿ ಇಬ್ಬರು ಆಟ ಆಡ್ತಿರೋರು. ಯಾವಾಗ ಕರ್ಕೊಂಡು ಹೋಗ್ತೀರಾ ನನಗೆ ರೆಸಾರ್ಟ್ಗೆ, ನಾವು ಪೂಲಲ್ಲಿ ಆಟ ಆಡಬೇಕು ಅಂತೆಲ್ಲ ಹಠ ಮಾಡ್ತಿದ್ಲು. ಸೊ ಫೈನಲಿ ಬಂದಿದ್ದು ತುಂಬ ಖುಷಿ ಅವಳಿಗಂತೂ. ಸೊ ನಾನು ಇಳಿಯೋದು ಬೇಡ, ಸುಮ್ಮನೆ ಹೋಗಿ ಮಕ್ಕಳು ಆಟ ಆಡ್ತಿರ್ತಾರೆ ನೋಡೋಣ ಅಂತ ಹೇಳಿ ಹೋಗಿದ್ದೆ. ಏನಾಗುತ್ತೆ ಗೊತ್ತಾ, ಆಟ ಆಡ್ತಿರ್ತಾನೆ, ಸಡನ್ನಾಗಿ ಅಳ್ತಾನೆ, ಹೋಗೋಣ ಸಾಕು ಅಂತೆಲ್ಲ ಹಠ ಮಾಡ್ತಾನೆ. ಮತ್ತು ನಾನು ನೀರಲ್ಲಿ ಆಡ್ತಿದ್ರೆ ಬಿಡಲ್ಲ, ಸರಿ ಹೋಗಲ್ಲ ಅಂತ ಅಂದ್ಕೊಂಡು ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಪೂಲ್ ನೋಡಿದ್ಮೇಲೆ ನನಗೆ ಅಯ್ಯೋ ಸರಿಯಾಗಿ ಹೋಗ್ಬಿಡೋಣ, ಒಂದು ಸ್ವಲ್ಪ ಹೊತ್ತು ಹಾಗೆ ಆಟ ಆಡ್ಕೊಂಬರೋಣ ಅಂತ ಹೇಳಿ ಮಗು ಜೊತೆ ಕೂತ್ಕೊಂಡು ಹಾಗೆ ಪೂಲಲ್ಲಿ ಆಟ ಆಡ್ತಾಯಿದ್ವಿ. ನೀರು ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಯಾವಾಗ ನೀರಿಗೆ ಇಳಿದ ತಕ್ಷಣ ಏನೋ ಒಂಥರ ಖುಷಿ, ಆಗಿರೋ ಆಯಾಸ ಎಲ್ಲ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಈಗಿನ ಮಕ್ಕಳಿಗೆಲ್ಲ ಆ ಟ್ರಿಪ್ ಅಂತಂದರೆ ಈ ಥರ ರೆಸಾರ್ಟಿಗೆ ಬರೋದು. ಆ್ಯಕ್ಚುಲಿ ಅವ್ರಿಗೆ ಸೈಟ್ ಸೀಯಿಂಗ್ ಅನ್ನೋದು ಟ್ರಿಪ್ ಅಂತ ಅನ್ಸೋದೇ ಇಲ್ಲ. ಈ ಥರ ರೆಸಾರ್ಟಿಗೆ ಬರೋದು, ಪೂಲಲ್ಲಿ ಆಟ ಆಡೋದು, ಮತ್ತು ಅಲ್ಲಿ ಇಂಡೋರ್ಗೆ ಆ್ಯಕ್ಟಿವಿಟೀಸ್, ಔಟ್ಡೋರ್ ಆ್ಯಕ್ಟಿವಿಟೀಸ್ ಏನೇನಿರುತ್ತೆ ಅದು ಮಾಡೋದೇ ವೆಕೇಷನ್ ಅಂತ ಅಂದ್ಕೊಂಬಿಡ್ತಾರೆ. ಅಂದರೆ ಪಾಪ ಅವ್ರುಗಳು ನೋಡಿರೋದು ಆ ಥರ ಈಗಿನ ಮಕ್ಕಳು. ಬಟ್ ನಾವೆಲ್ಲ ಸಣ್ಣವ್ರು ಇರ್ಬೇಕಾದ್ರೆ ಐ ಆಮ್ ಶ್ಯೂರ್ ಎಲ್ಲರೂ ಇದನ್ನು ರಿಲೇಟ್ ಮಾಡ್ಕೊಳ್ತೀರಾ. ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ನಮಗೆಲ್ಲ ಟ್ರಿಪ್ ಅಂತಂದರೆ ಹೊರನಾಡು, ಶೃಂಗೇರಿ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಈ ಕಡೆ ಹೋಗೋದೇ ಒಂದು ಟ್ರಿಪ್ ಥರ ಇರೋದು. ಪ್ರತಿ ವರ್ಷವೂ ಹೋಗ್ತಿದ್ವಿ, ಪ್ರತಿ ವರ್ಷವೂ ಅದೇ ಟ್ರಿಪ್, ಅದೇ ದೇವಸ್ಥಾನಗಳು. ಮೇ ಬಿ 1-2 ಆ ಕಡೆ ಈ ಕಡೆ ಹೊಸ ದೇವಸ್ಥಾನಗಳು ಆ್ಯಡ್ ಆಗ್ತಾಯಿತ್ತು. ಮತ್ತು ಈಗೆಲ್ಲ ಮಕ್ಕಳು ಪೂಲಲ್ಲಿ ಆಟ ಆಡ್ತಾರೆ, ನಾವೆಲ್ಲ ನದಿಗಳಲ್ಲಿ ನ್ಯಾಚುರಲ್ ನೀರಲ್ಲಿ ಆಟ ಆಡ್ತಿದ್ವಿ. ಮತ್ತು ನದಿ ಹೊಳೆಗಳಲ್ಲಿ ಮತ್ತು ಸಮುದ್ರದ ಬೀಚಲ್ಲಿ ಎಲ್ಲ ಆಟ ಆಡ್ತಾ ಇದ್ವಿ. ಆ ಮಜಾನೇ ಬೇರೆ. ಈ ಹೊಳೆಯಲ್ಲಿ ಆಟ ಆಡೋದು, ಬೀಚಲ್ಲಿ ಈಗಲೂ ಮಕ್ಕಳು ಆಟ ಆಡ್ತಾರೆ, ಆದರೆ ನದಿಯಲ್ಲಿ ಆಟ ಆಡಿರೋ ಎಕ್ಸ್ಪೀರಿಯನ್ಸ್ ನಮ್ಮ ಮಕ್ಳಿಗಂತೂ ಖಂಡಿತ ಇಲ್ಲ. ಮಕ್ಕಳು ಒಂಚೂರು ದೊಡ್ಡವರಾಗಲಿ ಕರ್ಕೊಂಡು ಹೋಗೋಣ ಅಂತ ನಾನು ಜಾನು ಅವಾಗವಾಗ ಮಾತಾಡ್ಕೊಳ್ತಾ ಇರ್ತೀವಿ. ಯಾಕಂತಂದರೆ ಈ ಪೂಲ್ ನೀರೆಲ್ಲ ಅದಷ್ಟು ಮಜಾ ಬರೋದಿಲ್ಲ. ಮಕ್ಕಳುಗಳಿಗೆ ಈ ನದಿ ನೀರಲ್ಲಿ ಆಟ ಆಡಿಸ್ಬೇಕು, ಎಷ್ಟು ಚೆನ್ನಾಗಿರುತ್ತೆ. ಒಂಥರ ತಂಪಾದ ಫ್ರೆಶ್ ವಾಟರಲ್ಲಿ ಸ್ನಾನ ಮಾಡೋದು, ಆಟ ಆಡೋದು ಇದೇ ಬೇರೆ. ಮತ್ತು ನದಿ ಹರ್ಕೊಂಡು ಬರ್ತಿರ್ಬೇಕಾದ್ರೆ ಅದ್ರದ್ದೊಂದು ಫೋರ್ಸ್ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಸೊ ನಾವೆಲ್ಲ ಚಿಕ್ಕವರಿದ್ದಾಗ ಟ್ರಿಪ್ಗಳು ಆ ಥರ ಇರ್ತಾಯಿತ್ತು, ಒಂಥರ ತುಂಬಾ ಬ್ಯೂಟಿಫುಲ್ಲಾಗಿರ್ತಾಯಿತ್ತು. ಆದ್ರೂ ಬೈಕೊಳ್ತಾ ಇದ್ವಿ ಪ್ರತಿ ವರ್ಷವೂ, ಬರೀ ಇದೇ ದೇವಸ್ಥಾನ ಕರ್ಕೊಂಬರ್ತಾರೆ, ಕೈ ಮುಗಿ ಅಂತಾರೆ ಅಂತ. ನನ್ನ ಕಸಿನ್ಸ್ ಅಂತೂ ಅಯ್ಯೋ ನಮ್ಮ ಚಿಕ್ಕಮ್ಮ ಏನಾದರೂ ಕೈ ಮುಗಿರಿ ಅಂದರೆ ಅಯ್ಯೋ ಹೋಗಮ್ಮ ಎಷ್ಟು ಸಲ ಕೈ ಮುಗಿಯೋದು ಅಂತ ಹೇಳೋರು. ಸೊ ಎನಿವೇಸ್ ಚೆನ್ನಾಗಿರೋದು. ಆದರೆ ಅವಾಗೆಲ್ಲ ಮೆಟಡೋರು ಇಲ್ಲ ಟೆಂಪೋ ಟ್ರಾವೆಲರ್ಸ್ ಇದೆಲ್ಲ ಮಾಡಿಕೊಂಡು ಇಡೀ ಫ್ಯಾಮಿಲಿ ಟ್ರಿಪ್ ಹೋಗ್ತಾಯಿದ್ವಿ. ಏನೋ ಒಂಥರ ಚೆನ್ನಾಗಿರೋದು. ಸೊ ಎಲ್ಲದೂ ಒಂಥರ ಗೋಲ್ಡನ್ ಮೆಮೊರೀಸ್. ಆಗ ಚೆನ್ನಾಗಿತ್ತು, ಈಗ ಜಸ್ಟ್ ಮೆಲ್ಕ್ ಹಾಕಬೇಕು ಅಷ್ಟೇ.
ಈಗ ಆ ಥರ ಎಲ್ಲರೂ ಸೇರ್ಕೊಂಡು ಹೋಗೋಣ ಅಂತಂದರೆ ಒಬ್ಬರು ಟೈಮ್ ಒಬ್ರಿಗೆ ಮ್ಯಾಚ್ ಆಗೋದೇ ಇಲ್ಲ. ಸೊ ಒಬ್ರಿಗೊಬ್ರು ಕಾಯ್ಕೊಂಡಿದ್ರೆ ಹೋಗೋಕ್ಕೆ ಆಗಲ್ಲ. ಹಾಗಾಗಿ ನಮ್ಗಳಿಗೆ ಯಾವಾಗ ಆಗುತ್ತೋ ಆಗ ಹೋಗಿ ಬಂದುಬಿಡ್ಬೇಕಷ್ಟೆ. ಮತ್ತು ಇಲ್ಲಿ ರೆಸಾರ್ಟಲ್ಲಿ ಮಾರನೇ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್, ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಬಫೆ ಇರುತ್ತೆ, ಎಲ್ಲ ಇಟ್ಟಿರ್ತಾರೆ ಎಲ್ಲ ಥರ ತಿಂಡಿಗಳು. ಬಟ್ ನಾನು ಹೇಳಬೇಕು, ಈ ರೆಸಾರ್ಟಲ್ಲಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು, ರುಚಿ ಅಂತೂ ಅದ್ಭುತವಾಗಿತ್ತು. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮತ್ತು ಮನೆ ರೂಮ್ ಸರ್ವಿಸೇ ತೊಗೊಳ್ತಾ ಇದ್ವಿ. ಏನು ಗೊತ್ತಾ, ರೆಸ್ಟೋರೆಂಟ್ಗೂ ಮತ್ತು ನಾವು ಇದ್ದಿದ್ದು ವಿಲ್ಲಾಗೂ ದೂರ ಜಾಸ್ತಿ, ನಡ್ಕೊಂಡು ಬರೋಕ್ಕೆ ತುಂಬ ಹೊತ್ತು ಹಿಡಿಯುತ್ತೆ. ಮತ್ತು ಮಕ್ಕಳು ಎತ್ಕೊಂಡು ಅಷ್ಟು ಅದು ಅಪ್ಪು ಇರುತ್ತೆ, ಹತ್ಕೊಂಡು ಹೋಗೋ ಥರ. ಸೊ ಹಾಗಾಗಿ ಬಗ್ಗಿಯಲ್ಲೇ ಹೋಗಿ ಬಂದು ಮಾಡಬೇಕಾಗಿತ್ತು. ಸರಿ, ಬ್ರೇಕ್ಫಾಸ್ಟ್ ಮಾತ್ರ ರೆಸ್ಟೋರೆಂಟಿಗೆ ಬಂದು ಮತ್ತು ಮಧ್ಯಾಹ್ನ ರಾತ್ರಿ ಊಟ ಎಲ್ಲ ರೂಮ್ ಸರ್ವಿಸ್ ತೊಗೊಳ್ತಾ ಇದ್ವಿ. ಮತ್ತು ಇಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಂದಿದ್ವಿ, ಎಲ್ಲ ಥರನೂ ಇತ್ತು ತಿಂಡಿ. ನಮ್ಮ ಸೌತ್ ಇಂಡಿಯನ್ ಇಡ್ಲಿ, ಪೂರಿ, ವಡೆ, ಆಮೇಲೆ ಪೊಂಗಲು, ಉಪ್ಪಿಟ್ಟು, ಅದಾದಮೇಲೆ ಆ ಕಡೆ ಮೊಟ್ಟೆ, ಮತ್ತು ಜ್ಯೂಸು, ಹಣ್ಣುಗಳು, ಸ್ಯಾಲಡು, ಅದು ಇದು ಎಲ್ಲ ಇತ್ತು. ಮತ್ತು ಇಲ್ಲಿ ರೆಸ್ಟೋರೆಂಟ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ರೆಸಾರ್ಟೇ ತುಂಬ ಚೆನ್ನಾಗಿದೆ. ಸುತ್ತ ಬೆಟ್ಟ, ಮಧ್ಯದಲ್ಲಿ ರೆಸಾರ್ಟ್ ಇದೆ. ಎಲ್ಲಿ ನೋಡಿದ್ರು ಬರೀ ಹಸಿರಾಗಿರೋ ಬೆಟ್ಟ ಮತ್ತು ತಂಪಾದ ಗಾಳಿ, ಬರೀ ಹಸಿರು. ಮತ್ತು ರೆಸಾರ್ಟಲ್ಲಿ ಎಲ್ಲಿ ನೋಡಿದ್ರು ಆನೆ. ರೆಸ್ಟೋರೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ದೊಡ್ಡ ಆನೆ ನಿಲ್ಲಿಸಿದ್ದಾರೆ ರೆಸ್ಟೋರೆಂಟ್ ಒಳಗಡೆ. ಅದಂತೂ ತುಂಬ ಒಳ್ಳೆ ಐರಾವತ ನೋಡ್ದಂಗೆ ಅನಿಸುತ್ತೆ. ಸೊ ಎಲ್ಲಿ ಬಂದ್ರೂ ಮಕ್ಳಿಗೆ ತಿನ್ನಿಸೋದು, ಅದು ಮಾಡೋದು ಮಿಸ್ಸೇ ಆಗೋದಿಲ್ಲ. ಅದು ನಮ್ಮ ಸಮನ್ವಿಗೆ ಹೇಳ್ತಾ ಇದ್ವಿ, ನೀನು ತಿಂಡಿ ತಿಂದ್ರೇ ರೆಸಾರ್ಟಲ್ಲಿ ಎಲ್ಲ ಆಟ ಆಡೋದಕ್ಕೆ ಬಿಡೋದು, ಇಲ್ಲ ಅಂತಂದರೆ ರೂಮಲ್ಲಿ ಕರ್ಕೊಂಡೋಗಿ ಕೂರಿಸಿರ್ತೀವಿ ನೋಡು ಅಂತ ಹೇಳಿ. ಮತ್ತಿಲ್ಲೇ ಆಟ ಆಡೋಕ್ಕೆ ಬಿಡೋಲ್ಲ ಅಂತ ಹೇಳಿ ಅವಳು ತಿಂಡಿ ಎಲ್ಲನೂ ತಿನ್ಕೊಳ್ತಾ ಇದ್ಲು. ತಿಂಡಿ ಎಲ್ಲ ತಿಂದಾದಮೇಲೆ ಇಲ್ಲಿ ಹಿಂದೆ ರೆಸ್ಟೋರೆಂಟಿಂದ ಒಂಚೂರು ಹಿಂದೆ ಹೋದರೆ ಮಕ್ಕಳಿಗೆ ದೊಡ್ಡ ಪ್ಲೇ ಏರಿಯಾ ಇದೆ. ಎಷ್ಟು ಥರ ಆಟಗಳಿತ್ತು ಅಂತಂದರೆ ಸಮನ್ವಿ ಅಲ್ಲಿಂದ ಬರೋದಕ್ಕೆ ರೆಡಿ ಇರಲಿಲ್ಲ. ಬೇರೆ ಥರ ಗೇಮ್ಸು. ಆ್ಯಕ್ಚುಲಿ ಪಾರ್ಕ್ ನೋಡಿಬಿಟ್ರೇ ಮಕ್ಕಳು ಬರೋದಿಲ್ಲ. ಅದರಲ್ಲೂ ವಿಧವಾದ ಉಯ್ಯಾಲೆ, ಜಾರುಬಂಡಿ, ಮತ್ತಿದೇನೋ ಹತ್ತೋದು, ಅದೇನೇನೋ ಆಟಗಳು, ದೊಡ್ಡ ಲೆನ್ಸು, ದೂರದಲ್ಲಿ ಬೀರೋ ಬೆಟ್ಟ ಎಲ್ಲ ಇಲ್ಲಿ ಕೂತ್ಕೊಂಡು ನೋಡೋ ಥರ ಲೆನ್ಸ್ ಎಲ್ಲ ಹಾಕಿ ಇಟ್ಟಿದ್ರು. ಚೆನ್ನಾಗಿತ್ತು. ಓವರಾಲ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಪ್ಲೇ ಏರಿಯಾ ಎಲ್ಲ. ಹಾಗಾಗಿ ಮುಖ್ಯವಾಗಿ ಮಕ್ಳಿಗೆ ಖುಷಿ ಆಗಲಿ ಅಂತಲೇ ಇವಾಗ ಮೇಯ್ನಾಗಿ ರೆಸಾರ್ಟ್ ಎಲ್ಲ ಚೂಸ್ ಮಾಡೋದು ನಾವು. ಇದೆಲ್ಲ ಇದೆಯಾ ಅಂತಲೇ ನೋಡ್ಕೊಂಡು ಬರೋದು. ಪ್ಲೇ ಏರಿಯಾ ಇಲ್ಲ, ಪೂಲ್ ಇಲ್ಲ ಅಂತಂದರೆ ಅಂಥ ರೆಸಾರ್ಟ್ಗೆ ಹೋಗೋದಿಲ್ಲ. ನೋಡಿ ಎಷ್ಟು ಸುಂದರವಾಗಿದೆ ಇಲ್ಲಿ. ಮತ್ತು ಇನ್ನೊಂದು ಹೇಳಬೇಕು, ಇಲ್ಲಿ ವಾತಾವರಣ ಹೇಗಿದೆ ಅಂತಂದರೆ, ಬೆಳಗ್ಗೆ ಎದ್ದಾಗ ಒಳ್ಳೆ ನಮ್ಮ ತೀರ್ಥಹಳ್ಳಿ ಕಡೆ ಒಂಥರ ಚಿಟಿ ಮಳೆ ಬರ್ತಾ ಇರುತ್ತೆ, ತಂಪಾದ ವಾತಾವರಣ ಆ ಥರ ಇರುತ್ತೆ. ಮತ್ತು 10 ಗಂಟೆ ಮೇಲೆ ಸ್ವಲ್ಪ ಬಿಸಿಲು ಬರ್ತಾ ಇರುತ್ತೆ. 4 ಗಂಟೆವರೆಗೂ ಬಿಸಿಲು ಚೆನ್ನಾಗಿರುತ್ತೆ. ಮತ್ತು 4 ಗಂಟೆ ಆದಮೇಲೆ ಪೂರ್ತಿ ಮೋಡ ಆಗಿ ಆ ಬೆಟ್ಟಗಳು ಹಸಿರಾಗಿ ಏನು ಕಾಣಿಸ್ತಿದೆ ಪೂರ್ತಿ ಬೆಳ್ಳಗಾಗ್ಬಿಡುತ್ತೆ, ಮೋಡ ಕವರ್ ಆಗಿಬಿಡುತ್ತೆ. 4:15 ಆದಮೇಲೆ ಫುಲ್ ಮಳೆ, ಜೋರು ಮಳೆ ಬರುತ್ತೆ. ಒಂದೇ ದಿನದಲ್ಲಿ ಈ ಥರ ವೆದರ್ ವೇರಿಯೇಷನ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ಆಟ ಆಡೋಕ್ಕೂ ಎಲ್ಲ ಕರೆಕ್ಟಾಗಿತ್ತು. ಬಿಸಿಲಿದ್ದಾಗ ಪೂಲ್ ಆಟ ಆಡ್ಕೋಬೋದು, ಈ ಥರ ಪ್ಲೇ ಏರಿಯಾಲೆಲ್ಲ ಆಟ ಆಡ್ಕೊಳ್ಬೋದು. ಮತ್ತು ಮಳೆ ಬರ್ತಿರ್ಬೇಕಾದ್ರೆ ಆರಾಮಾಗಿ ನಮ್ಮ ವಿಲ್ಲಾ ಏನಿತ್ತು ಅಲ್ಲಿ ಆರಾಮಾಗಿ ಆಚೆ ಕೂತ್ಕೊಂಡು ಮಳೆ ನೋಡ್ಕೊಳ್ತಾ, ಕಾಫಿ ಟೀ ಕುಡಿತಾ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ಮತ್ತು ನನಗನ್ಸಿದ್ದು ಈ ರೆಸಾರ್ಟ್ ಪ್ರೈಸ್ ತುಂಬಾ ವರ್ತ್ ಅಂತ ಅನ್ನಿಸ್ತು. ಅಂದರೆ ನೀವು ಜನರಲ್ ವಿಲ್ಲಾಸ್ ತೊಗೊಂಡ್ರೆ ನಿಮಗೆ ತುಂಬ ಚೀಪ್ ರೇಟಲ್ಲಿ ವರ್ಕೌಟ್ ಆಗುತ್ತೆ. ಅಂದರೆ ನಮ್ಮ ಬೇರೆ ಎಷ್ಟೊಂದು ಹೈಲಿ ಪೇಡ್ ರೆಸಾರ್ಟ್ಸ್ಗೆಲ್ಲ ಹೋಗಿದ್ದೀವಿ. ಅಂದರೆ ಇಲ್ಲೂ ಅಷ್ಟೇ ಪೂಲ್ ವಿಲ್ಲಾ ಎಲ್ಲ ಕಾಸ್ಟ್ಲಿನೇ. ನಾವು ಬೇಕು ಅಂತಲೇ ಈ ಸಲ ಪೂಲ್ ವಿಲ್ಲಾ ಆಪ್ಟ್ ಮಾಡಲಿಲ್ಲ. ಯಾಕಂತಂದರೆ ಜನರಲ್ ಪೂಲ್ ಏರಿಯಾ ಏನಿತ್ತು ಅದು ಚೆನ್ನಾಗಿತ್ತು, ವಾಟರ್ಫಾಲ್ ಎಲ್ಲ ಬರ್ತಾ ಇತ್ತಲ್ವ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಆಟ ಆಡ್ಬೋದು. ಸಪ್ರೇಟಾಗಿ ಪ್ಲೇ ಏರಿಯಾ ಯಾಕೆ, ಪ್ರೈವೇಟ್ ಪೂಲ್ ಯಾಕೆ ಅಂತ ನಾರ್ಮಲ್ ವಿಲ್ಲಾಸ್ನೇ ಈ ಸಲ ನಾವು ಬುಕ್ ಮಾಡಿದ್ದು. ನಾವು ಅಗೋಡಾಯಿಂದ ಬುಕ್ ಮಾಡಿದ್ವಿ. ಸೊ ಅದರಲ್ಲಿ ಆಫರ್ಸ್ ಎಲ್ಲ ಹೋಗಿ ನಮಗೆ 6000ಗೆಲ್ಲ ಒಳ್ಳೆ ವಿಲ್ಲಾ ಸಿಕ್ತು. ರೂಮ್ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಫುಲ್ ರೆಸಾರ್ಟ್ ಟೂರು, ರೂಮ್ ಒಳಗಡೆ ಎಲ್ಲ ಹೇಗಿದೆ ಅನ್ನೋದೆಲ್ಲ ನೆಕ್ಸ್ಟ್ ವಿಡಿಯೋನಲ್ಲಿ ಪೋಸ್ಟ್ ಮಾಡ್ತೀನಿ, ಸಪ್ರೇಟಾಗಿರಲಿ ಅಂತ ಹೇಳಿ. ಇದು ವ್ಲಾಗ್ ಅಲ್ವಾ, ವ್ಲಾಗ್ ಥರನೇ ಹಾಕೋಣ. ರೂಮ್ ಟೂರು, ರೆಸಾರ್ಟ್ ಡೀಟೇಲ್ಸ್ ಎಲ್ಲ ಸಪ್ರೇಟಾಗಿ ಹಾಕಿದ್ರೆ ಹೊಸದಾಗಿ ಈ ರೆಸಾರ್ಟ್ ಬಗ್ಗೆ ಹುಡುಕ್ತಿರೋರಿಗೆ ಕರೆಕ್ಟಾಗಿ ಮಾಹಿತಿ ಸಿಗುತ್ತೆ. ವ್ಲಾಗ್ ಅಂತ ಇದ್ದರೆ ಕೆಲವ್ರಿಗೆ ನೋಡೋಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ರೆಸಾರ್ಟ್ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋನಲ್ಲಿ ರೆಸಾರ್ಟ್ ಎಲ್ಲ ಹೇಗಿದೆ ಅಂತ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ.
ಪ್ಲೇ ಏರಿಯಲ್ಲೆಲ್ಲ ಆಟಾಡಿ ರೆಸಾರ್ಟ್ ಎಲ್ಲ ಒಂದು ರೌಂಡ್ ಸುತ್ತಕೊಂಡು ಅದಾದಮೇಲೆ ಮತ್ತೆ ಬಂದು ಸ್ವಲ್ಪ ಹೊತ್ತು ಮಕ್ಕಳು ಪೂಲಲ್ಲೆಲ್ಲ ಆಟಾಡ್ತಾಯಿದ್ರು. ಪೂಲಲ್ಲೆಲ್ಲ ಆಟ ಆಡಿದ್ಮೇಲೆ ಅನಿರುದ್ಧ ಫುಲ್ ಸುಸ್ತಾಗ್ಬಿಟ್ಟಿದ್ದ, ಮಲಗಿಬಿಟ್ಟಿದ್ದ. ಸೊ ಊಟ ಅಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ವಿ ರೂಮ್ಗೆ. ಊಟ ಎಲ್ಲ ಮುಗಿಸ್ಕೊಂಡು ತಕ್ಷಣ ಸಾಮಾನ್ಯ ಒಂದು 2 ನಿಮಿಷನೂ ಕೂತ್ಕೊಳ್ಳೋದಿಲ್ಲ, ಹೋಗೋಣ ಅಂತ ಹೇಳಿ ಇಂಡೋರ್ ಆ್ಯಕ್ಟಿವಿಟೀಸ್ ಇರೋ ಜಾಗಕ್ಕೆ ಹೋದ್ವಿ. ತುಂಬ ಚೆನ್ನಾಗಿದೆ. ನಾನು ಈ ಥರ ಒಂದು ಇಂಡೋರ್ ಆ್ಯಕ್ಟಿವಿಟಿ ಏರಿಯಾಗೆ ನಾನು ಹೋಗಲ್ಲ ಸಾಮಾನ್ಯ, ಅದೆಲ್ಲ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ಇದೊಂಥರ ಯುನೀಕ್ ಆಗಿತ್ತು. ಒಳಗೆ ಹೋದ ತಕ್ಷಣವೇ ಗಣಪತಿ ಒಂಥರ ಆರಾಮಾಗಿ ಮಲಗಿರೋ ಥರ ಒಂದು ವಿಗ್ರಹ, ಅದು ನೋಡಿನೇ ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ಮಕ್ಕಳಿಗೆ ಪ್ರತಿದಿನ ಒಂದೊಂದು ಆಟಗಳು, ಡ್ಯಾನ್ಸು ಅದನ್ನೆಲ್ಲನೂ ಹೇಳ್ಕೊಡ್ತಾರೆ. ಎಸ್ಪೆಷಲಿ ವೀಕೆಂಡ್ಸ್ ಹೋದರೆ ಆ ಥರ ಇರುತ್ತೆ. ವೀಕ್ ಡೇಸ್ ಎಲ್ಲ ಹೋದರೆ ಅಲ್ಲಿ ಏನಾದರೂ ಒಂದು ಯುನೀಕಾಗಿ ಪೇಪರ್ ಕ್ರಾಫ್ಟು, ಸ್ಟೋನ್ ಪೇಂಟಿಂಗು ಅದನ್ನೆಲ್ಲ ಮಾಡೋದಕ್ಕೆ ಕೊಡ್ತಾರೆ. ಸೊ ನಾವು ಸ್ಟೋನ್ ಪೇಂಟಿಂಗ್ ಮಾಡೋಣ ಅಂತ ಹೇಳಿ ನಾವು ಕೂತ್ಕೊಂಡು ಮಾಡ್ತಾಯಿದ್ದೀವಿ. ಇದೆಲ್ಲ ಇದ್ಬಿಟ್ರೆ ಸಮನ್ವಿಗೆ ತುಂಬ ಇಷ್ಟ, ಅಲ್ಲಿಂದ ಬರೋದೇ ಇಲ್ಲ ಆಚೆಗೆ. ಸರಿ ಈ ಸಲ ಅವಳ ಜೊತೆ ನಾವು ಕೂತ್ಕೊಂಡು ಸ್ಟೋನ್ ಪೇಂಟಿಂಗ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ನಮ್ಮ ಅನಿರುದ್ಧ ನಾನು ಮಾಡ್ತೀನಿ ಸ್ಟೋನ್ ಪೇಂಟಿಂಗ್ ಅಂತ ಹೇಳಿ ಒಂದು ಕಲ್ಲು ತೊಗೊಂಡು ಅಲ್ಲಿರೋ ಪೇಂಟ್ನೆಲ್ಲ ಮಿಕ್ಸ್ ಮಾಡಿ ಅವನು ಏನೋ ಒಂದು ಪೇಂಟಿಂಗ್ ಮಾಡ್ತಾ ಇದ್ದಾನೆ. ಕೆಲವು ಸಲ ಮಕ್ಳ ಜೊತೆ ಮಕ್ಕಳಾಗಿ ಹೋಗೋದೇ ತುಂಬ ಚೆನ್ನಾಗಿರುತ್ತೆ, ಜಾಲಿ ಅಂತ ಅನ್ಸುತ್ತೆ. ಏನೂ ಮನ್ಸಿಗೆ ಬರೋದಿಲ್ಲ ಮಕ್ಳ ಜೊತೆ ಆಟ ಆಡ್ಕೊಂಡು, ಮಕ್ಕಳ ಆಟಗಳನ್ನ ಆಡ್ಕೊಂಡಿದ್ರೆ ಮನಸ್ಸು ತುಂಬ ರಿಲ್ಯಾಕ್ಸ್ಡಾಗಿ ಅನಿಸುತ್ತೆ. ಸಮನ್ವಿ ಏನೋ ಕ್ಯೂಟಾಗಿ ಪೇಂಟಿಂಗ್ ಮಾಡ್ತಾಯಿದ್ಲು. ನಾನು ಒಂದು ಓಲ್ ಶೇಪ್ದು ಒಂದು ಕಲ್ಲು ಸಿಕ್ತು, ಅದಕ್ಕೆ ಸ್ಮೈಲಿ ಮಾಡೋಣ ಅಂತ ಹೇಳಿ ಸ್ಮೈಲಿ ಮಾಡ್ತಾ ಇದ್ದೀನಿ. ಈ ಪೇಂಟಿಂಗ್ ಮಾಡೋ ಅಷ್ಟರಲ್ಲಿ ಅವನಂತೂ ಕೈಗೆ, ಕಾಲಿಗೆ, ಮುಖಕ್ಕೆ ಎಲ್ಲ ಪೇಂಟ್ ಮಾಡ್ಕೊಂಡಿದ್ದ. ಸರಿ ಅವನ್ನ ಕರ್ಕೊಂಡೋಗಿ 2-3 ಸಲ ಮುಖಕ್ಕೆ ಎಲ್ಲ ಮಾಡ್ಕೊಂಡಿದ್ದು ಪೇಂಟ್ನೆಲ್ಲ ತೊಳೆಯೋ ಅಷ್ಟರಲ್ಲೇ ಅಲ್ಲೆಲ್ಲ ಕೆಲಸ ಟೈಮ್ ಆಗೋಯ್ತು ನನಗೆ. ನಾನು ಕೂಡ ಒಂದು ಸ್ಟೋನ್ ಪೇಂಟಿಂಗ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಿದ್ದಾರೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಮಕ್ಳ ಜೊತೆ ಕೂತ್ಕೊಂಡು ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ. ಒಳ್ಳೆ ಟೈಮ್ ಪಾಸು ಮತ್ತು ಮನಸ್ಸು ತುಂಬ ನಿರಾಳ ಅಂತ ಅನಿಸುತ್ತೆ. ಪೇಂಟಿಂಗ್ ಎಲ್ಲ ಮಾಡಿದಾದಮೇಲೆ ಸರಿ ಅಲ್ಲಿರೋ ಎಲ್ಲ ಒಂದು ಆಟನೂ ಆಡಬೇಕು ಸಮನ್ವಿ ಹಾಗೇ. ಸೊ ಅವಳು ಏನದು ಚೆಸ್ ಆಡಿ ಆಯಿತು, ಅವಳಿಗೆ ಗೊತ್ತಿರೋ ಥರ ಅದೇನೇನೋ ಅರೇಂಜ್ ಮಾಡಬೇಕಾಯ್ತು, ಅದೆಲ್ಲ ಆಯಿತು. ಮತ್ತು ಕೇರಮ್ ಇದೆ. ಸೊ ಸುಮಾರು ಒಂದು 10-12 ಥರ ಇಂಡೋರ್ ಗೇಮ್ಸ್ ಇಟ್ಟಿದ್ರು. ಎಲ್ಲದು ಚೆನ್ನಾಗಿತ್ತು. ತುಂಬ ಜನ ಹೋದರೆ ಇಲ್ಲ ಮಕ್ಳುಗಳು ಜಾಸ್ತಿ ಹೋದರೆ ತುಂಬ ಇಷ್ಟಪಡ್ತಾರೆ. ಸರಿ ಇಂಡೋರ್ ಗೇಮ್ಸ್ ಎಲ್ಲ ಆಟ ಆಡಿ ಅದಾದಮೇಲೆ ಹೋಗೋಣ ರೆಸ್ಟೋರೆಂಟಲ್ಲಿ ಕಾಫಿ ಕುಡಿದು ಆಮೇಲೆ ಹೋಗೋಣ ಆರಾಮಾಗಿ ರೂಮ್ಗೆ ಅಂತ ಅಂದ್ಕೊಂಡು ರೆಸ್ಟೋರೆಂಟಿಗೆ ಬಂದ್ವಿ. ಅಷ್ಟರಲ್ಲಿ ಫುಲ್ಲು ಮಳೆ, ಸಡನ್ನಾಗಿ ಮೋಡ ಆಯಿತು, ಸಡನ್ನಾಗಿ ಮಳೆ ಜೋರಾಗಿ ಶುರುವಾಗೋಯ್ತು. ಇನ್ನು ಇಲ್ಲೇ ಕಾಯ್ತಿದ್ರೆ ಮಳೆ ಯಾಕೋ ನಿಲ್ಲೋ ಹಾಕೋಣಲ್ಲ. ಆ್ಯಕ್ಚುಲಿ ರಾತ್ರಿ ಇಡೀ ಮಳೆ ಹೋಯ್ತು. ಇಷ್ಟೊತ್ತಿಗೆ 4:15 ಹಾಗೆ ಮಳೆ ಶುರುವಾಗೋಯ್ತು ಅಂದರೆ ಇಡೀ ರಾತ್ರಿ ಬೆಳಗಿನ ಜಾವದವರೆಗೂ ಮಳೆ ಬರ್ತಾನೆ ಇರುತ್ತೆ ಅಂತ ಹೇಳಿದ್ರು. ಸರಿ ಅಲ್ಲಿ ಯಾಕೆ ಇರೋದು ಅಂತ ಹೇಳಿ ರೂಮ್ಗೆ ಕಾಫಿ ಟೀ ತರಿಸ್ಕೊಳ್ಳೋಣ ಅಂತ ಹೇಳಿ ಬಗ್ಗಿನಲ್ಲಿ ರೂಮ್ ಡ್ರಾಪ್ ತೊಗೊಂಡ್ಬಿಟ್ವಿ. ನಮ್ಮ ರೂಮ್ ಆಚೆ ಕಡೆ ಕೂತ್ಕೊಂಡು ಮಳೆ ನೋಡೋದು ಎಂಥ ಚೆನ್ನಾಗಿರುತ್ತೆ ಗೊತ್ತಾ. ಮಕ್ಕಳು ಅಂತೂ ತುಂಬ ಖುಷಿ. ಸಮನ್ವಿ ಅಪ್ಪ ಪ್ಲೀಸ್ ಪಾಪ ನಾನು ಮಳೇಲಿ ಆಟ ಆಡಬೇಕು ಅಂತ ಅವಳು ಹಠ ಮಾಡ್ತಾಯಿದ್ಲು. ಸರಿ ಪೇಪರ್ ಇತ್ತು, ಸರಿ ಮಣ್ಣಿಂದ ಪೇಪರ್ ದೋಣಿ ಮಾಡ್ಕೊಡ್ತೀನಿ, ಅಲ್ಲಿ ಬಿಡು, ನೀರೆಲ್ಲ ತುಂಬ ಹರಿತಾ ಇತ್ತು, ಸರಿ ನೀರಲ್ಲಿ ಬಿಟ್ಬಿಡು ಆಟ ಆಡ್ಕೊಂಡು ಅಂತ ಹೇಳಿ ಅವಳಿಗೆ ಪೇಪರ್ ಬೋಟ್ ಮಾಡಿಕೊಡ್ತಾ ಇದ್ದೀನಿ. ಮಳೇಲಿ ಆಟ ಆಡೋದು ಎಷ್ಟು ಚೆನ್ನಾಗಿರತ್ತಲ್ವ, ನನಗೆ ಇಷ್ಟ. ಆದರೆ ಈಗ ಆಡೋದಿಲ್ಲ. ಆದರೆ ಮಕ್ಕಳು ಆಡಿದ್ರೆ ನಮ್ಮ ಅಮ್ಮಂದರು ಹೇಗೆ ಬೈತಾಯಿದ್ರು ನಾನು ಕೂಡ ಅದೇ ಥರನೇ ಟಿಪಿಕಲ್ ಮಾಮ್ ಆಗಿಬಿಡ್ತೀನಿ. ಆದರೆ ಅವರಪ್ಪ ಹಾಗಲ್ಲ, ಪರವಾಗಿಲ್ಲ ಹೋಗು ಆಟಾಡೋಗು, ಪರವಾಗಿಲ್ಲ ನೋಡ್ಕೊಳ್ಳೋಣ ಅಂತ ಹೇಳಿದರು. ಸೊ ಈಗ ಅಪ್ಪನ ಮಾತು ಕೇಳೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಯಾರು ಅವಳ ಕಡೆ ಸಪೋರ್ಟ್ ಮಾಡ್ತಾರೋ ಅವ್ರ ಕಡೆ ಹೋಗ್ಬಿಡೋದು ಅಷ್ಟೇ. ಸಮನ್ವಿ ಮಳೆನಲ್ಲೇ ಆಟ ಆಡ್ತಿದ್ದು ನೋಡಿ ಅನಿರುದ್ಧ ನಾನು ಆಟ ಆಡಬೇಕು ಅಂತ ಅವನ್ನ ಹಿಡಿಯೋಕೆ ಆಗೋದೇ ಇಲ್ಲ. ಸಮನ್ವಿ ಏನು ಮಾಡ್ತಾಳೋ ಅವನು ಅದನ್ನೇ ಮಾಡಬೇಕು. ಸೊ ಸಮನ್ವಿ ಮಳೆಯಲ್ಲಿ ಆಟ ಆಡ್ತಿರ್ಬೇಕಾದ್ರೆ ನಾನು ಹೋಗ್ತೀನಿ ಅಂತ ಹೋದ್ನ. ಸರಿ ಅವನು ಎಲ್ಲಿ ಮಳೇಲಿ ನೆಂದ್ಬಿಡ್ತಾನೋ ಅಂತ ಹೇಳಿ ಅವರಪ್ಪ ಛತ್ರಿ ಹಿಡ್ಕೊಂಡು ಅವನು ಎಲ್ಲೆಲ್ಲಿ ಹೋಗಿ ಆಟ ಆಡ್ತಾನೋ ಅಲ್ಲೆಲ್ಲ ಛತ್ರಿ ಹಿಡ್ಕೊಂಡು ಅವನು ಹಿಂದೆನೇ ನಿಂತ್ಕೊಂಡು ಓಡಾಡ್ತಾಯಿದ್ರು. ನನಗೆ ಆ ಮೊಮೆಂಟ್ ತುಂಬ ಕ್ಯೂಟ್ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಅಷ್ಟು ಜೋರು ಮಳೆ ಬರ್ತಿತ್ತಲ್ಲ, ಕಮ್ಮಿ ಆಗಿತ್ತು. ಸೊ ಕಮ್ಮಿ ಹನಿತಾ ಇದ್ದಿದ್ದು ಮಳೆಯಲ್ಲಿ ಆಟ ಆಡ್ತಾಯಿದ್ರು. ಸರಿ ಈಗ ಹೋಗು ಅಂತ ಹೇಳಿ. ಮತ್ತು ಚಿಕ್ಕ ಮಕ್ಕಳಲ್ವ ತುಂಬ, ಮತ್ತು ಥಂಡಿ ಹಿಡಿದ್ಬಿಟ್ರೆ ಶೀತ ಆಗಿಬಿಡುತ್ತೆ, ಮತ್ತು ಮನೆಗೆ ಬಂದು ಮತ್ತು ಹುಷಾರು ತಪ್ತಾರೆ ಅಂತ ಭಯ ಅಷ್ಟೇ. ಹಾಗಾಗಿ ಛತ್ರಿ ಹಿಡ್ಕೊಂಡು ಅವ್ನು ಹೋದ ಕಡೆ ಎಲ್ಲ ಹಿಂದಿಂದನೇ ಹೋಗ್ತಾ ಇದ್ದಾರೆ. ಸಮನ್ವಿಗಂತೂ ಫುಲ್ ಖುಷಿ. ಇದು ಬೆಸ್ಟ್ ಟ್ರಿಪ್ ಅಂತ ಅನಿಸುತ್ತೆ ಅವಳಿಗೆ. ಯಾಕಂತಂದರೆ ಅವಳಿಗೆ ಬೇಕಾಗಿದ್ದು ಎಲ್ಲದೂ ಇತ್ತು. ಜೊತೆಗೆ ಮಳೆಯಲ್ಲಿ ಆಟ ಆಡಿದ್ದು, ನೀರು ನಿಂತಿರೋ ನೀರಲ್ಲಿ ಜಂಪ್ ಮಾಡೋದೆಲ್ಲ ಅದೆಲ್ಲ ತುಂಬ ಇಷ್ಟ ಆಗುತ್ತಲ್ಲ ಮಕ್ಕಳಿಗೆ. ಅದು ಮಾಡಿದ್ದು, ಪೇಪರ್ ಬೋಟ್ ಮಾಡಿ ಬಿಟ್ಟಿದ್ದು. ಸೊ ಅವಳಿಗೆ ಎಲ್ಲ ಒಂದರಲ್ಲೇ ಸಿಕ್ಕಂಗೆ ಆಗೋಯ್ತು. ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ಲು ಅವಳಂತೂ.
ಮತ್ತು ನಾವು ಬೆಳಗ್ಗೆ ರೆಸ್ಟೋರೆಂಟಿಗೆ ಹೋಗಿದ್ದಾಗ ಅಲ್ಲಿ ಫ್ರೀ ನೇಚರ್ ವಾಕ್ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದರು. ಆ್ಯಕ್ಚುಲಿ ಇಲ್ಲಿ ನೈಟ್ ಸಫಾರಿ ಕೂಡ ಕರ್ಕೊಂಡು ಹೋಗ್ತಾರೆ, ಬಟ್ ಮಳೆ ಇರುತ್ತೆ. ಕರ್ಕೊಂಡು ಹೋಗಿರೋರು ಮಳೆಯಲ್ಲೂ ಕೂಡ ಆಫ್ ರೋಡ್ ಡ್ರೈವ್ ಎಲ್ಲ ಇರುತ್ತೆ, ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೆಲ್ಲ ಹೇಳಿದರು. ಸರಿ ಸಫಾರಿ ಬೇಡ, ರಾತ್ರಿ ಹೊತ್ತು ಸುಮ್ಮನೆ ಯಾಕೆ, ಮಗು ಬೇರೆ ಇದೆ, ಮತ್ತು ಸಫಾರಿ ಯಾವ್ದಾದ್ರು ಪ್ರಾಣಿಗಳು ಬಂದು ಮಗು ಗಲಾಟೆ ಮಾಡಿ ರಿಸ್ಕ್, ಅದೊಂದು ಸ್ವಲ್ಪ ಭಯ ಮಕ್ಳನ್ನ ಕರ್ಕೊಂಡು ಹೋಗೋಕ್ಕೆ. ಅಟ್ಲೀಸ್ಟ್ ನೇಚರ್ ವಾಕ್ ಹೋಗೋಣ ಅಂತ ಹೇಳಿ ಬೆಳಗ್ಗೆ 6 ಗಂಟೆಗೆ ಎದ್ದು ಎಲ್ಲರೂ ರೆಡಿ ಆಗಿದ್ವಿ. ಆದರೆ ಏನಂದರೆ ಮಳೆ ಬರ್ತಾ ಇತ್ತು, ಹಾಗಾಗಿ ನೇಚರ್ ವಾಕ್ ಕೂಡ ಹೋಗೋಕ್ಕಾಗಲೇ ಇಲ್ಲ. ಹಾಗಾಗಿ ರೆಸಾರ್ಟಲ್ಲೇ ಇದ್ದಿದ್ದ ಸಪ್ಲೈಸಲ್ಲೇ ಕಾಫಿ ಟೀ ಮಾಡಿಕೊಂಡು ಆಚೆ ಚೆನ್ನಾಗಿ ಸಣ್ಣಗೆ ಮಳೆ ಬರ್ತಿತ್ತಲ್ಲ, ಅದನ್ನೇ ನೋಡ್ತಾ ಕೂತಿದ್ವಿ. ನಾನಂತೂ ಮಕ್ಕಳೂ ಎಲ್ಲ ಬೇಗ ಎಬ್ಬಿಸ್ಬಿಟ್ಟು ರೆಡಿ ಮಾಡಿ 6:45ಗೆಲ್ಲ ಆಚೆ ಬಂದು ನೋಡಿದ್ರೆ ಇನ್ನೂ ಮಳೆ ಬರ್ತಾನೇ ಇತ್ತು. ಸೊ ಮಳೆ ಬಂದು ಮತ್ತು ಕೊಚ್ಚೆ ಎಲ್ಲ ಆಗಿರುತ್ತೆ, ಸೇಫ್ ಇರಲ್ಲ ಅಲ್ವಾ, ಹಾಗಾಗಿ ಬೇಡ ಅಂತ ಹೇಳಿ ಸುಮ್ಮನೆ ಆಗೋದ್ವಿ. ಅಲ್ಲೇ ಒಂದು ಸಣ್ಣ ಸ್ಟ್ರೀಮ್ ಎಲ್ಲ ಇರುತ್ತೆ, ಅಂದರೆ ಪುಟ್ಟ ವಾಟರ್ ಫಾಲ್ಸ್ ಎಲ್ಲ ಬರೋ ಥರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಅಲ್ಲಿ ರಿಸೆಪ್ಷನಲ್ಲಿರೋರು. ಸೊ ಹೋಗೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಹೋಗೋಕ್ಕಾಗಲಿಲ್ಲ ಮಳೆಯಿಂದ. ಒಟ್ಟಾರೆ ಹೇಳಬೇಕಂದ್ರೆ ಒಳ್ಳೆ ರೆಸಾರ್ಟ್. ನಾನು ಹೇಳಿದ್ನಲ್ಲ ಆಗಲೇ, ಇಷ್ಟು ಕಮ್ಮಿ ರೇಟಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋ ರೆಸಾರ್ಟ್ ನಾನು ಇದುವರೆಗೂ ಹೋಗಿಲ್ಲ. ಅಥವಾ ನಮಗೆ ಆಫರ್ ಪ್ರೈಸಲ್ಲಿ ಸಿಕ್ಕಿದ್ದು ನಾವು ತುಂಬ ಲಕ್ಕಿ ಆದ್ವಿ ಅಂತ ಅನಿಸುತ್ತೆ. ಅದು ಅಲ್ಲದೆ ಇನ್ನೊಂದು ಏನು ಗೊತ್ತಾ, ಈ ರೆಸಾರ್ಟ್ನ ವಿಶೇಷತೆ, ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಇದ್ದಾರಲ್ಲ, ಅವರು ಜೈಲರ್ ಮೂವಿ ಶೂಟಿಂಗ್ ಅಂತ ಹೇಳಿ ಇದೇ ರೆಸಾರ್ಟ್ನಲ್ಲಿ ಬಂದು 1 ತಿಂಗಳು ಇದ್ರಂತೆ. ಅದು ನಾವು ಇದ್ದಿದ್ವಿಲ್ಲ, ಆಪೋಸಿಟ್ ವಿಲ್ಲಾನೇ ಅದು. ಅದರದ್ದು ರೂಮ್ ಟೂರು, ವಿಲ್ಲಾ ಹೇಗಿದೆ ಅಂತೆಲ್ಲನೂ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ರೆಸಾರ್ಟ್ ಟೂರ್ ಹಾಕ್ತೀನಲ್ಲ, ಆ ವಿಡಿಯೋನಲ್ಲಿ ಆ ರೂಮ್ ಹೇಗಿದೆ ಅಂತೆಲ್ಲನೂ ತೋರಿಸ್ತೀನಿ. ಜೈಲರ್ ಮೂವಿ ಶೂಟಿಂಗ್ ಕೂಡ ಇಲ್ಲೇ ಎಲ್ಲೋ ಹತ್ತಿರದ ಏರಿಯಾದಲ್ಲಿ ಮಾಡಿದ್ದಾರೆ, ಹಾಗಾಗಿ ಅವರಿಲ್ಲೇ ಒಂದು ತಿಂಗಳ ಕಾಲ ಅವರು, ರಮ್ಯಾ ಕೃಷ್ಣನ್ ಅವರೆಲ್ಲನೂ ಇಲ್ಲೇ ಉಳ್ಕೊಂಡಿದ್ರಂತೆ. ಇಲ್ಲಿನ ಸ್ಟಾಫ್ ಎಲ್ಲನೂ ತುಂಬಾ ಫ್ರೆಂಡ್ಲಿ ಇದ್ದರು. ನಮಗಂತೂ ತುಂಬ ಚೆನ್ನಾಗಿ ಅನಿಸ್ತು. 3 ದಿನ ಇದ್ವಿ, ಗೊತ್ತೇ ಆಗಲಿಲ್ಲ ಹೇಗೆ ಕಳೀತು ಅಂತ. ಎಷ್ಟು ಬೇಗ ಅಯ್ಯೋ ವಾಪಸ್ ಬೆಂಗಳೂರಿಗೆ ಹೋಗಬೇಕಾ, ಇನ್ನೊಂದು ದಿನ ಇಲ್ಲೇ ಇರೋಣವಾ ಅಂತಲೂ ಕೇಳ್ತಾ ಇರಲು ಸಮನ್ವಿ, ಅಷ್ಟು ಚೆನ್ನಾಗಿತ್ತು. ಸೊ ಕಾಫಿ ಎಲ್ಲ ಕುಡಿದು ಅದಾದಮೇಲೆ ಅಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಫ್ರೀಯಾಗಿ ಕೂತಿದ್ವಲ್ವ, ಬೆಳಗ್ಗೆ ಬೇಗ ಬೇರೆ ಎದ್ದಿದ್ವಿ, ಹಾಗಾಗಿ ಅಲ್ಲೇ ವಿಲ್ಲಾ ಮುಂದೆ ಕೂತ್ಕೊಂಡು ಫೋಟೋಸು ಮತ್ತು ಕೆಲವು ಶಾರ್ಟ್ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಕೆಲವು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಕೂತಿದ್ವಿ. ಅದಾದಮೇಲೆ ತಿಂಡಿ ಮಾಡ್ಕೊಂಡು ಬರೋಣ ಅಂತ ಹೇಳಿ ಮತ್ತು ಬಗ್ಗಿ ಕರೆಸ್ಕೊಂಡು ರೆಸ್ಟೋರೆಂಟ್ ಕಡೆ ಹೊರಟಿದ್ದೀವಿ. ಸೊ ಟಸ್ಕರ್ ಹಿಲ್ ರೆಸಾರ್ಟಲ್ಲಿ ನಮ್ಮ ವೆಕೇಷನ್ ಸ್ಟೇ ಹೀಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕಂಪ್ಲೀಟ್ ರೆಸಾರ್ಟ್ ಹೇಗಿದೆ, ರೂಮ್ಸ್ ಎಲ್ಲ ಹೇಗಿದೆ, ಪ್ರೈಸ್ ಡೀಟೇಲ್ಸು, ಎಲ್ಲಿ ಲೊಕೇಶನ್ ಅನ್ನೋದನ್ನೆಲ್ಲದನ್ನು ಮುಂದಿನ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ, ಸರಿನಾ? ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಅಂತ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.